ಇನ್ನು ಸಿಬಿಐ ಹಿಂಪಡೆಯುವುದು ಸರ್ಕಾರಕ್ಕೆ ಇರುವಂತಹ ಅಧಿಕಾರ. ಸಂಪುಟ ನಿರ್ಧಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸಿಬಿಐನ ಹಿಂಪಡೆಯುವುದು ಸರ್ಕಾರಕ್ಕೆ ಇರುವಂತಹ ಅಧಿಕಾರ. ಸಂಪುಟದ ನಿರ್ಧಾರಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸಮರ್ಥನೆ ಮಾಡಿದ್ದಾರೆ. ದೇವರಾಜ ಅರಸು ಇದ್ದಾಗಲೂ ಕೂಡ ಅವಕಾಶವನ್ನ ಹಿಂಪಡೆಯಲಾಗಿತ್ತು. ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಸಾಮಾನ್ಯ, ಇದಕ್ಕೆ ವಿಶೇಷವಾದಂತಹ ಅರ್ಥ ಕಲ್ಪಿಸುವಂತ ಅಗತ್ಯ ಇಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ, ನಾನು ಗೃಹ ಮಂತ್ರಿ ಇದ್ದಾಗ ವೀರಪ್ಪನ್ ಕೇಸ್ ರೆಫರ್ ಮಾಡಿದ್ದೆ ಅಂತ ಕೂಡ ತಿಳಿಸಿದರು. ಈಗ ಆಗಿಲ್ಲ, ನೀವಿನ್ನ ಸಣ್ಣವರಿದ್ರಿ. ದೇವರಾಜ್ ಅರಸ್ ಅವರಿದ್ದಾಗನೂ ಕೂಡ ಯಾವಾಗ ಅದನ್ನ ಮಿಸ್ಯೂಸ್ ಮಾಡ್ತಾ ಇದ್ರು ಆವಾಗ CBI ಬ್ಲ್ಯಾಂಕೆಟ್ ಇದು ವಿಡ್ರಾ ಮಾಡಿಕೊಂಡ್ರು ಕನ್ಸೆಂಟ್. ದೇರ್ ಫೋರ್ ದಿಸ್ ಈಸ್ ಕಾಮನ್. ಈಗ ನಾನಿದ್ದಾಗ ಹೋಮ್ ಮಿನಿಸ್ಟರು, ಈ ನಮ್ಮ ಯಾರು ತಮಿಳ್ನಾಡ್ದವಿದ್ದಲ್ಲ ವೀರಪ್ಪನ್, ಅವನ ಕೇಸ್ನಲ್ಲಿ ಮತ್ತು ಈ ನಮ್ಮ ಸ್ಟ್ಯಾಂಪ್ ವೆಂಡರ್ ತೆಲುಗಿ ಕೇಸ್ನಲ್ಲಿ, ಇನ್ನೊಂದು ಕೇಸ್ನಲ್ಲಿ ಈವನ್ ದಟ್ ಕೋಲಾರ್ ನಾನು ರೆಫರ್ ಮಾಡಿದ್ರೆ ಇಲ್ಲ ದ ಎನ್ಕ್ವೈರೀಸ್ ಆರ್ ಗೋಯಿಂಗ್ ವೆಲ್, ವಿ ಡೋಂಟ್ ವಾಂಟ್ ಟು ಟೇಕ್. ಯಾವುದು ಇಂಪಾರ್ಟೆಂಟ್, hundreds of people he killed, Veerappan, and also Telugu, crores of rupees looted, and it is a loss for the government. ಅವರಿಗೆಲ್ಲ ಮಾಡ ಆವಾಗ ನಾವು ರೆಫರ್ ಮಾಡಿದ್ದು 3 ಕೇಸ್ನು ಕೂಡ ನಾನೇ ರೆಫರ್ ಮಾಡಿ ಇದು ತಗೊಳ್ಳಿ ನೀವು, ಯಾಕಂದರೆ ಇಂಟರ್ ಸ್ಟೇಟ್ ಇದು ಈಸ್ ನೀಡೆಡ್ ಬಿಕಾಸ್ ತೆಲುಗಿ ಪ್ರತಿ ಸ್ಟೇಟ್ನಾಗ ಅವ್ರು ಮಾಡಿದ್ದಾರೆ. ವೀರಪ್ಪನ್ ನಂಬಲ್ಲೂ ಮಾಡ್ದ ಮತ್ತು ತಮಿಳ್ನಾಡ್ದಾಗ ಮಾಡ್ದ. ಇಂಥ ಕೇಸಸ್ಸೇ CBI ತಗೊಂಡಿಲ್ಲ. ನಾವು ಯು ಆರ್ ಕ್ವಶನಿಂಗ್ ಯಾಕೆ? ಇಟ್ ಇಸ್ ಎ ಗೌರ್ಮೆಂಟ್ ಪವರ್ ಟು ವಿಡ್ರಾ ಆರ್ ರೆಫರ್ ದಿ ಕೇಸ್.